ನೀನು ಹೇಳೋದು ಸರಿಯಾಗಿದೆ. ನಾವಾಗಿ ಅವ್ರಿಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ನಮ್ಮ ಬಗ್ಗೆ ಅವರಿಗೆ ಸದರ ಹುಟ್ಟುಬಿಡುತ್ತೆ. ಬರ್ಲಿ, ಬಂದು ಸ್ವಲ್ಪ ಹುಡುಕಾಡ್ಲಿ. ಅಯ್ಯೋ ಶಾಸ್ತ್ರಿಗಳದ್ದು ಹೋಗ್ಬಿಟ್ರಲ್ಲ, ನಮ್ಗೆ ಯಾರು ದಿಕ್ಕು ಅಂತ ಗೋಳಾಡ್ಲಿ. ಕಬ್ಬಣ ಕಾದಾಗಲೇ ಅದಕ್ಕೆ ಪೆಟ್ಟು ಕೊಟ್ರೆ ನಮಗೆ ಬೇಕಾದ ಆಕಾರಕ್ಕೆ ತಿರುಗುತ್ತೆ. ನೀನು ಆ ಮಹಾತಾಯಿ ಕೃಪೆಗೆ ಪಾತ್ರಳಾದವಳು. ತಾಯಿ ಆ ಜವಾಬ್ದಾರಿನ ನಿನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ ಅಂದರೆ ನೀನು ಮೈಮರಿಬಾರ್ದಲ್ವಾ? ಸುಖ ವೈಭೋಗಕ್ಕೆ ಆಸೆ ಪಡೋದು ಜನಸಾಮಾನ್ಯರ ಸಹಜ ಗುಣ. ಆದರೆ ನೀನು ಎಲ್ಲರಲ್ಲಿ ಒಬ್ಳಲ್ಲ. ನಿನ್ನ ಬದುಕಿನ ಕಾರಣನೇ ಬೇರೆ. ಬೇರೆಯವರಂತೆ ನೀನು ಬದುಕಿದ್ರೆ ನಿನ್ನ ಬದುಕಿನ ಸಾರ್ಥಕತೆ ಆಗೋದಿಲ್ಲ. ನೀನು ವ್ಯರ್ಥ ಕಾಲಹರಣ ಮಾಡೋ ಹಾಗಿಲ್ಲ. ಸಂಸಾರ ಸುಖದಲ್ಲಿ ಅಮ್ಮನವ್ರನ್ನ ಮರೆಯೋ ಹಾಗಿಲ್ಲ. ಜಾಜಿ, ಮಗುನ್ ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಇದು ನಿನ್ನೊಬ್ಬಳ ನಿರ್ಧಾರ ಅಲ್ಲ ಜಾಜಿ, ನಾನು ಒಪ್ಬೇಕು. ಇದಕ್ಕೆ ನಾನು ಒಪ್ಪಿಗೆ ಇಲ್ಲ. ಹಾಗೆ ಹೇಳ್ಬೇಡ ಬಂಗಾರಿ, ನಾವು ತ್ಯಾಗ ಮಾಡಲೇಬೇಕು. ನಾಳೆ ಹುಟ್ಟೋ ಮಗುನ ನಮ್ಮ ಕೈಲಿ ಉಳಿಸ್ಕೊಳ್ಳೋ ಶಕ್ತಿನೂ ಇಲ್ಲದೆ ಹೋಗ್ಬೋದಲ್ವಾ?